ನಮಸ್ಕಾರ ವೀಕ್ಷಕರೇ. ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಮೊದಲನೇದಾಗಿ ಬಿಸಿ ನೀರನ್ನು ಒಂದು ಪಾತ್ರೆ ಅಂದರೆ ನೀರನ್ನು ಪಾತ್ರೆಯಲ್ಲಿ ಹಾಕಿ ಕಾಯಿಸ್ಕೋಬೇಕು. ಅದಾದಮೇಲೆ ರಾಗಿ ಹಿಟ್ಟನ್ನು ಅದನ್ನು ನಿಧಾನವಾಗಿ ಹಾಕಿ ಅದನ್ನು ತಿರುಗಿಸ್ಕೋಬೇಕು. ಎಲ್ಲಿ ಕೂಡ ಬಿಳಿಯ ಅಂದರೆ ರಾಗಿ ಹಿಟ್ಟುಗಳು ಕಾಣದೇ ಇರೋ ಥರ ಇರಬೇಕು. ಅದು ಚೆನ್ನಾಗಿ ಹಿಟ್ಟು ಅಂದರೆ ಹದಕ್ಕೆ ಬರಬೇಕು. ಇಲ್ಲಾಂದರೆ ಏನಾಗ್ತದೆ ಅಂತಂದರೆ ರಾಗಿ ರೊಟ್ಟಿ ಮಾಡುವಾಗ ಅದೆಲ್ಲ ಮುರಿದು ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಈ ರಾಗಿಯನ್ನು ಚೆನ್ನಾಗಿ ರಾಗಿ ಹಿಟ್ಟು ಚೆನ್ನಾಗಿ ಹದಕ್ಕೆ ಬರುವಂಗೆ ಅಂದರೆ ರೊಟ್ಟಿ ಆಗೋದಕ್ಕೆ ಹೆಲ್ಪ್ ಆಗೋ ಥರ ಈ ರೀತಿಯಾಗಿ ಲೈಟ್ ಫ್ಲೇಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈಗ ತಿರುಗಿಸ್ಕೋಬೇಕು. ಕೆಲವೊಮ್ಮೆ ರಾಗಿ ಮುದ್ದೆ ಮಾಡುವವರು ನೋಡಿರ್ಬೋದು, ರಾಗಿ ಮುದ್ದೆ ಯಾವ ರೀತಿ ಮಾಡ್ತಾರೆ ಅಂತ ಅದೇ ಥರನೇ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ತಿರುಗಿಸ್ಕೋಬೇಕು. ಇವು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಟೈಮ್ ಹಿಡಿದ್ರೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಇವು ಕ್ಲಿಯರಾಗಿ ನಿಮಗೆ ಅದಕ್ಕೆ ಬರೋವರೆಗೂ ನೀವು ಚೆನ್ನಾಗಿ ಇದು ಮಾಡ್ಕೋಬೇಕು, ತಿರುಗಿಸ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಬಿದಿರು ಕೋಲನ್ನ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಅದರಲ್ಲಿ ಚೆನ್ನಾಗಿ ತಿರ್ಸೋದಾಗುತ್ತೆ ಅಂತೇಳಿ. ಸಿಗಲಿಲ್ಲ ಈಗ ಸಿಟಿಗಳಲ್ಲಿ ಸಿಗಲಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಅಂದರೆ ಬಿದಿರು ಕೋಲಿನ ಬದಲಿಗೆ ನಿಮ್ಮ ಹತ್ರ ಇರುವಂಥ ಈ ಸೌಟು ಅಂತ ಹೇಳ್ತಾರಲ್ಲ, ಅವನ್ನು ನೀವೇನು ಮಾಡ್ಬೋದು ಅಂತಂದರೆ ಉಲ್ಟಾ ಹಿಡ್ಕೊಂಡು ಅದರಿಂದ ಕೂಡ ನೀವು ತಿರುಗಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ಲೇಮ್ ಬಂದಿದೆ, ಎಷ್ಟು ಚೆನ್ನಾಗಿ ಅದು ಹದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ಲೇಮನ್ನ ಆದಷ್ಟು ನೀವು ಚಿಕ್ಕದಾಗಿ ಇಟ್ಕೊಂಡ್ರೆ ಸ್ವಲ್ಪ ಹದ ಬರೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಇದೇ ರೀತಿಯಾಗಿ ಜೋಳದ ರೊಟ್ಟಿಯನ್ನು ಕೂಡ ಮಾಡ್ಬೋದು. ಜೋಳದ ರೊಟ್ಟಿಯಲ್ಲೂ ಸೇಮ್ ನಿಮಗೆ ಪ್ರೊಸೀಜರ್ಸ್ ಇರುತ್ತೆ. ಆದರೆ ಇದು ರಾಗಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಯಲ್ಲಿ ಏನು ವ್ಯತ್ಯಾಸಗಳಿರುತ್ತೆ ಅಂದರೆ ಇದು ಸ್ವಲ್ಪ ಸ್ಮೂತಾಗಿ ಆಗಿರೋದ್ರಿಂದ ಇವಕ್ಕೆ ಸ್ವಲ್ಪ ಪ್ರೊಸೀಜರ್ಸ್ ಒಂಚೂರು ಜಾಸ್ತಿ ಇರ್ತದೆ. ಜೋಳದ ರೊಟ್ಟಿಗೆ ಏನು ಸಮಸ್ಯೆ ಆಗಲ್ಲ. ಸೇಮ್ ಮಾಡ್ಕೊಂಡು ಇದು ಕೂಡ ನೀವು ರೊಟ್ಟಿಯನ್ನು ಮಾಡ್ಕೋಬೋದು. ರೋಟಿ ಮೇಕರ್ ಇದ್ದರೆ ತುಂಬ ಒಳ್ಳೆಯದು. ಯಾಕಂತಂದರೆ ರೋಟಿ ಮೇಕರಲ್ಲಿ ಇದು ಚೆನ್ನಾಗಿ ರೊಟ್ಟಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವು ನಿಮ್ಗೆ ಗೊತ್ತಿರುತ್ತಲ್ವ, ತಿನ್ ಲೇಯರ್ ಇರುತ್ತೆ. ಅದಕ್ಕೋಸ್ಕರ ಫ್ಲೇಮನ್ನು ಸ್ವಲ್ಪ ಆಫ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಒಂದು ಬಟ್ಲು ತಗೊಳ್ಳಿ, ಅದರಲ್ಲಿ ಈರುಳ್ಳಿಯನ್ನು ಹೆಚ್ಕೊಂಡು ಇಟ್ಕೊಳ್ಳಿ, ಮತ್ತು ಸ್ವಲ್ಪ ಕಾಯಿ ತುರಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಒಂಚೂರು ನೀರನ್ನ ಹಾಕ್ತಾಯಿರಿ, ಯಾಕಂತಂದರೆ ಅವು ಸ್ಮೂತಾಗಿ ಬರಲಿಕ್ಕೆ. ಆಮೇಲೆ ಏನು ಮಾಡಿ ಅಂತಂದರೆ ಇವು ಈರುಳ್ಳಿ ಮತ್ತು ಕಾಯಿ ತುರಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ಇದೇನು ರಾಗಿ ಹಿಟ್ಟಿಂದ ಈ ರೀತಿ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವನ್ನ ಏನು ಮಾಡಬೇಕು ಅಂದರೆ ನೀವು ಉಂಡೆ ಥರ ಆಗಿ ಪ್ರಿಪೇರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ. ಅಂದರೆ ಉದ್ದ ಉಂಡೆ ಮಾಡಿಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ನೆಕ್ಸ್ಟು ರೊಟ್ಟಿ ಮಾಡೋದಕ್ಕೆ ಈಗ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮಾಡೋ ರೀತಿಯಲ್ಲೇ ಅದು ಸೈಡಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಹಾಗೆ ರೋಟಿ ಮೇಕರ್ ತಗೊಳ್ಳಿ.
ರೋಟಿ ಮೇಕರ್ ಅದೇ ಹೇಳಿದ್ನಲ್ಲ, ರೋಟಿ ಮೇಕರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಇವು ಸ್ವಲ್ಪ ರಾಗಿ ರೊಟ್ಟಿ ಆಗಿರೋದ್ರಿಂದ ಮೆತ್ತಗಾಗಿರೋದ್ರಿಂದ ಈ ಏನು ಪ್ಲೇಟ್ ಇದೆ ಅಲ್ವಾ, ಅಂದರೆ ಪೇಪರ್ ಇದೆ ಅಲ್ವಾ, ಈ ಪೇಪರಿಗೆ ಸ್ವಲ್ಪ ಎಣ್ಣೆ ತಾಗಿಸ್ಕೊಳ್ಳಿ. ಎಣ್ಣೆ ತಾಗಿಸ್ಕೊಂಡ್ರೆ ಈಸಿಯಾಗಿ ಅದು ಎದ್ದು ಬರುತ್ತೆ, ಇಲ್ಲಾಂತಂದ್ರೆ ಅಂಟ್ಕೊಂಡು ನಿಮಗೆ ಮತ್ತೆ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬೋದು. ಹಾಗಾಗಿ ಮತ್ತೆ ಈ ರೋಟಿ ಮೇಕರನ್ನು ಈ ರೀತಿ ತಿರುಗಿಸ್ಕೊಳ್ಳಿ. ರೋಟಿ ಮೇಕರ್ ಮೇಲೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಪೇಪರ್ ಇರಬೇಕು. ರೋಟಿ ಮೇಕರ್ ಪೇಪರ್ ಅಂತಾನೆ ಬರುತ್ತೆ, ನಮ್ಗಿಲ್ಲಿ ಸ್ವಲ್ಪ ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ ನಾವು ನಾರ್ಮಲ್ ಆಗಿ ಎಣ್ಣೆ ಉಪಯೋಗಿಸಿರುವಂತಹ ಒಂದು ಏನಿದೆ ಅಲ್ಲ ಪೇಪರ್, ಅದನ್ನೇ ಉಪಯೋಗಿಸ್ಕೊಂಡಿದ್ವಿ. ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ಏನು ತೊಂದರೆ ಆಗಲ್ಲ, ಈಸಿಯಾಗಿ ಬರುತ್ತೆ. ಹಾಗೆ ನೋಡಿ ತಕ್ಕೊಳ್ಳಿ. ತೆಗೆದ್ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ ಈಸಿಯಾಗಿ. ಹಾಗೆ ಅದನ್ನು ಕೈ ಮೇಲೆ ಈ ರೀತಿ ಹಾಕ್ಕೊಂಡು ಅಲ್ಲಿ ಒಲೆ ಮೇಲೆ ಕೈ ಮೇಲೆ ಈ ರೀತಿ ಹಾಕ್ಕೊಂಡು ಒಲೆ ಮೇಲೆ ನೀವು ನಿಮ್ಮ ತವಾನ ಎತ್ಕೊಂಡಿರ್ತೀರಲ್ಲ, ಅದರಲ್ಲಿ ಲೈಟ್ ಫ್ಲೇಮಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಹಾಕ್ಕೊಳ್ಳಿ. ಹಾಗೆ ಈ ರೀತಿಯಾಗಿ ಅದನ್ನು ಉಲ್ಟಾ ಹಾಕ್ಕೊಳ್ಳಿ. ಅಂತಂದರೆ ಒಂದ್ಸಲ ಬೆಂದ ಮೇಲೆ ಇನ್ನೊಂದು ಸೈಡ್ ಹಾಕೊಳ್ತಾರಲ್ಲ, ಆ ರೀತಿ ಹಾಕ್ಕೊಳ್ಳಿ. ನಿಮಗೆ ಇದಕ್ಕೆ ರುಚಿಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟು ಮಾಡಿಕೊಂಡು ಇದಕ್ಕೇನಾದರೂ